ಸೊ ನೋಡಬಹುದು ನೀವು ಬೇಸ್ಮೆಂಟ್ ಇಷ್ಟು ಫಿನಿಶ್ ಆಗಿದೆ. ಸೊ ಇಲ್ಲಿ 2 ಸ್ಟೆಪ್ ಕಟ್ಟಿದೀವಿ. ಏನಕ್ಕಪ್ಪ ಅಂದ್ರೆ ಸ್ವಲ್ಪ ಡೌನ್ ಇತ್ತು, ಮಣ್ಣು ಆ ಕಡೆ ಜಾಸ್ತಿ ಇತ್ತು. ಸೊ ಹಂಗಾಗಿ ಇಲ್ಲಿ ಕಟ್ಬಿಟ್ಟು ಮತ್ತೆ ಒಂದ್ ಸ್ವಲ್ಪ ಕಾಡೆಗಳು ಬರುತ್ತೆ ಇಲ್ಲಿ ಏನು ಫಿನಿಶಿಂಗ್ ಮಾಡಿದೀವಿ. ಸೊ ಇಲ್ಲಿ ಮೇನ್ ಕ್ಯಾರೆಕ್ಟರ್ ರೋಲ್ ಪ್ಲೇ ಆಗುತ್ತೆ. ಸೊ ಏನಪ್ಪಾ ಅಂದ್ರೆ ಲೈಕ್ ನಾವು ಪೈಪಿಂಗ್ ಸಿಸ್ಟಮ್ ಮಾಡಬಹುದು. ಅಂದ್ರೆ ಪೈಪ್ ಹಾಕ್ಬಿಟ್ಟು ಅದ್ರಲ್ಲಿ ಹೋಲ್ ಬಂದು ಅದ್ರಲ್ಲಿ ಏರಿಯೇಷನ್ ಮಾಡೋ ತರ ಮಾಡಬಹುದು. ಪ್ರಾಬ್ಲಮ್ ಏನು ಅಂದ್ರೆ ಬಿಸಿ ಗಾಳಿ ಬರುತ್ತೆ. ಸೊ ಆಮೇಲೆ ಅದಕ್ಕೆ ಪೈಪಿಗೆ ಕಾಸ್ಟ್, ಹೋಲ್, ಸ್ಪೈಗೇಟ್ಸ್ ಮತ್ತೆ ಕಬ್ಣ ಎಲ್ಲ ಸೇರಿ ಜಾಸ್ತಿನೇ ಕಾಸ್ಟ್ ಆಗುತ್ತೆ. ಮತ್ತೆ ಒಂದು ರಿಲೇಟೆಡ್ ಏನಂದ್ರೆ ಒಂದು ಚಿಕ್ಕದಾಗ ಒಂದು ಟನಲ್ಗೆ ಏನ್ ಪ್ರೊಸೆಸ್ ಇರುತ್ತೆ ಮೋಲ್ಡ್ ಹಾಕೋ ತರ, ಆ ತರ ಮಾಡೋದ್ರೇ ಬೆಸ್ಟ್ ಅನಿಸ್ತಾ ಇದೆ ನನಗೆ. ಸೊ ಅದಕ್ಕೆ ನಾನು ಆ ಮೆಥಡ್ ನ ಮಾಡ್ತೀನಿ. ಸೊ ಆಲ್ರೆಡಿ ಇದನ್ನ ಕಟ್ಟಿದೀವಿ. ಇದನ್ನ ಒಣಿಕಣಕ್ಕೆ ಒಂದು 3-4 ದಿನ ಬಿಡ್ಬೇಕಂತೆ. ಸೊ ಹಂಗಾಗಿ ಕೆಲಸ ಡಿಲೇ ಆಗಿದೆ ಅಷ್ಟೇನೆ. ಸೊ ಬೇಸ್ಮೆಂಟ್ ಅಲ್ವಾ, ಸ್ವಲ್ಪ ನಿಧಾನಕ್ಕೆ ನಡೆಯೋದು ಪ್ರೊಸೆಸ್. ಸೊ ಗೋಡೆ ಕಟ್ಟೋದಾದ್ರೆ ನಾವು ಸಿಮೆಂಟ್ ಬ್ರಿಕ್ಸ್ ಯೂಸ್ ಮಾಡ್ತಿರೋದು, ಅದು ಬೇಗ ಕಟ್ಕೊಂಡು ಹೋಗ್ಬೋದು. ಸೊ ಸದ್ಯಕ್ಕೆ ಚೇಂಜಸ್ ಬಂದ್ಬಿಟ್ಟು ಇದೊಂದೇನೆ. ಸೊ ಮೋಲ್ಡ್ ಹಾಕ್ಬಿಟ್ಟು ಅದರಲ್ಲಿಂದ ಏರಿಯೇಷನ್ ಬರೋ ತರ ಮಾಡ್ತೀವಿ. ಸೊ ಸದ್ಯಕ್ಕೆ ಇಷ್ಟೇ ಅಪ್ಡೇಟ್. ಸೊ ಸಿಗೋಣ ಮುಂದಿನ ವಿಡಿಯೋ ಅಲ್ಲಿ.